ಮಳವಳ್ಳಿಯಲ್ಲಿ ಆಗಸ್ಟ್ 15ರಂದು ಬೃಹತ್ ರಕ್ತದಾನ ಶಿಬಿರ. ಹಲಗೂರಿನಲ್ಲಿ ರಕ್ತದಾನ ಶಿಬಿರದ ಪೂರ್ವಭಾವಿ ಸಭೆ, ರಕ್ತದಾನ ಮಾಡುವ ಪ್ರತಿಜ್ಞಾವಿಧಿ ಬೋಧನೆ, ಭಿತ್ತಿಪತ್ರ ಬಿಡುಗಡೆ. ಬೃಹತ್ ರಕ್ತದಾನ ಶಿಬಿರದ ಅಂಗವಾಗಿ ಹಲಗೂರಿನ ಕರ್ನಾಟಕ ಪಬ್ಲಿಕ್ ಶಾಲಾ ಆವರಣದಲ್ಲಿ ಆಯೋಜಿಸಿದ್ದ ಬೃಹತ್ ಪೂರ್ವಭಾವಿ ಸಭೆಯಲ್ಲಿ ವಿವಿಧ ಸಂಘ ಸಂಸ್ಥೆಗಳ ಪದಾಧಿಕಾರಿಗಳು ರಕ್ತದಾನ ಯಶಸ್ವಿಗೆ ಮನವಿ ಮಾಡಿ ಮಾತನಾಡಿದರು. ವಿಶೇಷ ವರದಿ ಎಚ್.ಎನ್. ಪ್ರಸಾದ್, ಹಲಗೂರು. ಕೆಲವೊಂದು ಆಸ್ಪತ್ರೆಗಳಿಗೆ ಬ್ಲಡ್ಡೇ ಸಿಗ್ತಿಲ್ಲ, ಪೇಷಂಟ್ಗಳು ತುಂಬ ಪರದಾಡ್ತಾರೆ. ಎಷ್ಟೋ ಜನ ಫೋನ್ಗಳು ಮಾಡ್ಕೊಂಡು ಬ್ಲಡ್ ಸಿಗ್ತಿಲ್ಲ, ಬ್ಲಡ್ ಕೊಡ್ತಿಲ್ಲ ಅಂತ. ಮತ್ತು ಆ ಕಾರಣಕ್ಕೋಸ್ಕರ ಇನ್ನೊಂದು ಸ್ವಲ್ಪ ಅವೇರ್ನೆಸ್ ಹೋಗಲಿ, ಪ್ರತಿಯೊಂದು ಹಳ್ಳಿಗಳಿಗೂ ರೀಚ್ ಆಗಲಿ ಅನ್ನೋ ಕಾರಣಕ್ಕೋಸ್ಕರ ಇದೊಂದು ದೊಡ್ಡ ಮಟ್ಟದಲ್ಲಿ ಮಾಡಿದಾಗ 3 ವರ್ಷ 4 ವರ್ಷಕ್ಕೊಂದ್ಸಲ ಹಿಂಗೆ ದೊಡ್ಡ ದೊಡ್ಡ ಕಾರ್ಯಕ್ರಮ ಮಾಡಿದಾಗ ಪ್ರತಿಯೊಬ್ಬರು ರೀಚ್ ಆಗುತ್ತೆ ಅನ್ನೋ ಕಾರಣಕ್ಕೆ ಆ ಪ್ರತಿಜ್ಞೆ ವಿಧಿನ ಇಲ್ಲಿ ಬಿಡುಗಡೆ ಮಾಡಬೇಕು ಅಂತ. ಮತ್ತು ಇನ್ನು ಬೆಳಕೋಡಿ ಮತ್ತು ಕಿರ್ಗಾವಲ್ ಭಾಗದಲ್ಲಿ ಮಾಡಿದಾಗ ಹೋಬಳಿ ಮಟ್ಟ ಮೊದಲು ಅಂತ ಮಾಡಿ, ಎರಡನೇ ನೆಕ್ಸ್ಟ್ ಲೆವೆಲಲ್ಲಿ ಪ್ರತಿ ಹಳ್ಳಿಗಳಿಗೂ ಕೂಡ ರೂಟ್ ಮ್ಯಾಪ್ ಮಾಡಿ ಪ್ರತಿಯೊಂದು ಹಳ್ಳಿ, ಯಾಕೆಂದರೆ 26 ಗಂಟೆ ಟೈಮು ಬೆಳಗ್ಗೆ ಆಗಸ್ಟ್ 15 ತಾರೀಕು ಬೆಳಗ್ಗೆ 8 ಗಂಟೆಯಿಂದ ಆಗಸ್ಟ್ 16 ಬೆಳಗ್ಗೆ 10 ಗಂಟೆವರೆಗೂ ಕಾರ್ಯಕ್ರಮ ಇರುತ್ತೆ. ಅಂದರೆ ರಕ್ತದಾನ ಶಿಬಿರ ಅಹೋರಾತ್ರಿ ಇರುತ್ತೆ. 26 ಗಂಟೆ ಕೂಡ ನಾವು ಅಲ್ಲಿ ರಕ್ತದಾನಿಗಳು ಬರಬೇಕು ಅಂದಾಗ ನಾವು ಹಳ್ಳಿಗಳಿಗೂ ಕೂಡ ನಾವು ಸಂಘಟನೆ ಮಾಡಿ ಎಷ್ಟು ಗಂಟೆಗೆ ಯಾರು ಬರಬೇಕು, ಎಲ್ಲಿಂದ ಬರಬೇಕು ಅನ್ನೋದು ಎಲ್ಲ ಊರಿಂದನೂ ಕೂಡ ಮೆರವಣಿಗೆ ಬಂದಾಗ ಹುಡುಗರುಗಳ ಟೀಮ್ ಬಂದಾಗ ಏನಾದರೂ ಇವತ್ತು ದಾಖಲೆಗಳನ್ನು ನಿರ್ಮಿಸಿದರೆ ಅದಕ್ಕೆ ಕಾರಣಕರ್ತರು ಹಲಗೂರು ಭಾಗದ ಜನ. ಇವತ್ತು ನಾವು ಹಲಗೂರು ಭಾಗನೇ ನಂಬಿಕೊಂಡು ಒಳಗಡೆಲ್ಲ ದಾಖಲೆನ ಈಗ 1200 ಚಿಲ್ಲರೆ 4 ವರ್ಷ ಆಗಿದೆ, 3 ವರ್ಷ ಆಯಿತು ಮಾಡಿದ್ವಿ. ಈಗ ಅದು ಮಾಡಬೇಕು ಅಂತಂದರೆ ಪೂರ್ವಭಾವಿ ಸಭೆ ಮಾಡಬೇಕು ಅಂತೆಲ್ಲ ಮಾಡಿದ್ವಿ. ಹಲಗೂರು ಭಾಗದಲ್ಲಿ ಮಾಡೋಣ ಇವತ್ತು ಆಗ್ತಾಯಿತ್ತು. ಇದು ನೀವೆಲ್ಲ ಹೇಳೋದೆಲ್ಲ ಒಳ್ಳೆ ವಿಚಾರಗಳೇ, ಆದರೆ ಇದು ಮಾಡಬೇಕು ಅಂತ ವ್ಯವಸ್ಥಿತವಾಗಿ ಮಾಡಬೇಕು ಅಂದರೆ ಈ ಭಾಗದಲ್ಲಿ ಇರ್ತಕ್ಕಂಥ ಮುಖಂಡರು ಒಂದು ಸಮಿತಿ ಮಾಡಬೇಕು. ಪ್ರತಿಯೊಂದು ಅವರು ಒಂದು ಕಡೆ ಬರೋಕ್ಕಾಗಲ್ಲ. ಈ ಭಾಗದಲ್ಲಿ ನೀವೇ ಒಂದು ಕೂತ್ಕೊಂಡು ಸಮಿತಿ ಮಾಡಿ ನೀವು ಹೇಳೋದನ್ನೆಲ್ಲನೂ ಮಾಡಲೇಬೇಕು. ಮಾಡಿದ್ರೆ ಮಾತ್ರ ನಮಗೆ ಯಶಸ್ಸು. ಇದರಲ್ಲಿ ಪ್ರತಿಯೊಬ್ಬರು ಈಗ ನಾವು ಫಸ್ಟು ಸಭೆ ಕರೆದಾಗಿರಲಿ ಜಾತ್ಯತೀತವಾಗಿ, ಪಕ್ಷಾತೀತವಾಗಿ, ಧರ್ಮಾತೀತವಾಗಿ ಇಲ್ಲಿ ನಾನು ಅನ್ನೋದು ಇರಕೂಡ್ದು. ನಾವು ಇರಬೇಕು. ರಾಷ್ಟ್ರದ ಗಟ್ಟಿಯಾಗ್ತು ರಥ ಬಿಟ್ಟು ಅದಕ್ಕೊಂದು ಪ್ರಚಾರ ಒಂದು ಸಮಿತಿ ಮಾಡಿಕೊಂಡು ಅದಕ್ಕೆ ಒಂದು ಮೈಕ್ ಹಾಕಿ ಪೂರ್ತಿ ಮಾಡಿಕೊಂಡು ಅದನ್ನು ಪ್ರತಿ ಅಂದರೆ ಯಾವ್ಯಾವ ಬೀದಿಗಳು ಮೇನ್ ಇರ್ತವೆ ಅಲ್ಲಿ ಒಂದು 10 ನಿಮಿಷ ಕಾಲು ಗಂಟೆ ಇದನ್ನು ಮಾಡಬೇಕಾದ್ರೆ ಮಿನಿಮಮ್ 1 ತಿಂಗಳು ಬೇಕು. ಯಾಕೆ ನಾವು ಪ್ರಚಾರ ಸಮಿತಿಲಿದ್ದಾಗ ನಮಗೇನಾಯಿತು ಅಂದರೆ ಅಟ್ಲೀಸ್ಟ್ 1 ತಿಂಗಳು ಸಾಲೇ ಇಲ್ಲ ನಮಗೆ. ಅದು ರಥ ಹೊರಟುತ್ತವಿದ್ದ ಕೊನೆವರೆಗೂ. ಯಾಕೆಂದ್ರೆ ಇವತ್ತು ಸುಮಾರು ಹಳ್ಳಿಗಳು, ಆಮೇಲೆ ನಾವು ಪಕ್ಕದ ತಾಲೂಕುಗಳಿಗೂ ಹೋಗ್ಬೇಕಾಗುತ್ತೆ. ಅದರಿಂದ ಇವಾಗಲೇ ಅದು ಯಾವ ಥರ ಪ್ಲ್ಯಾನ್ ಅಂತ ನೋಡಿಕೊಂಡು ಅದನ್ನು ಈಗಲೇ ಒಂದು ರಥನ ತಯಾರು ಮಾಡಿ ಅದಕ್ಕೆ ಆದಂಥ ಒಂದು ಮೆರುಗು ಕೊಟ್ಟು ಇದನ್ನೆಲ್ಲ ಮಾಡಬೇಕು ಅನ್ನೋದು ನನ್ನದೊಂದು ವೈಯಕ್ತಿಕ ಅಭಿಪ್ರಾಯ. ಆಮೇಲೆ ಇದೇನಾಗುತ್ತೆ ಅಲ್ಲಿ ಅದ್ರ ಜೊತೆಲೇ ಪಾಂಪ್ಲೆಂಟ್ಸು ಎಷ್ಟು ವರ್ಕ್ಸು ಏನು ಎಷ್ಟು ಇದಿರಬೇಕು ಅವಕ್ಕೆಲ್ಲ ಪೂರಿ. ಆಮೇಲೆ ನಾವು ಏನೇನು ಮಾಡ್ತೀವಿ ಅದು ಕೊಟ್ಟೋದ್ರಿಂದ ಏನು ಪ್ರಯೋಜನ, ಇಷ್ಟನ್ನು ಒಂದು ಪಾಂಪ್ಲೆಂಟ್ ಮಾಡಿ ನಾವು ಹೋದಂಥ ಕಾಲ ಅಲ್ಲೇ ಇದಾಗೋಗುತ್ತೆ. ಒಂದು ವೆಹಿಕಲ್ ಕಂಟಿನ್ಯೂಸ್ ಆಗಿ ಓಡ್ತು ಅಂದರೆ ಕಂಟಿನ್ಯೂಸ್ ಹಳ್ಳಿಗಳಿಗೆ, ಪ್ರಚಾರಗಳಿಗೆ, ಆಮೇಲೆ ಮನೆ ಎಲ್ಲರಿಗೂ ತಲುಪುತ್ತದು. ಇದನ್ನು ಮಾಡ್ಬೋದು ಅಂತ ನನ್ನ ಒಂದು ಅನಿಸಿಕೆ. ಯಾಕೆ ನಾವು ಸುತ್ತೂರು ಜಯಂತಿ ಮಾಡಿದಾಗ ಸಕ್ಸಸ್ ಆಗುತ್ತೋ ಅದರಲ್ಲೇ. ಈಗ ನಾವು ಮದ್ದೂರಿಗೂ, KM ದೊಡ್ಡಿ ಮೇನ್ ಎಲ್ಲ ಮದ್ದೂರು ಎಲ್ಲ ಈ ಮಂಡ್ಯ ಕಂಟು ಹೋದ್ವಿ ನಾವು ಕೆಲವು ಹಳ್ಳಿಗಳಿಗೆ. ಅದೇ ರೀತಿ ಈಗ ನಮ್ಗೆ ಎಲ್ಲೆಲ್ಲಿ ಈಗ ನೀವು ಹೇಳ್ದಂಗೆ ದಬ್ಬಳ್ಳಿ, ನೆಟ್ಕಲ್ಲು, ಆಮೇಲೆ ಕೆಲವು ಮೇನ್ ಜಾಸ್ತಿ ಇರುವಂಥದ್ದು ಮುಸ್ಲಿಂ ಬೀದಿಗಳು ಕೆಲವು ಇರ್ತಾರೆ. ಅವ್ರಿಗೆ ತುಂಬ ಆಸಕ್ತಿ ಇದೆ ಈಗ ಬ್ಲಡ್ ಕೊಡಬೇಕು ಅನ್ನೋದು ತುಂಬ ಇದೆ ನಮಗಿಂತ ಹೆಚ್ಚಾಗಿ. ಅವ್ರಿಗೆ ಆಯಾ ಬೀದಿಗಳು, ಆಯಾ ಲೀಡ್ರುಗಳನ್ನ, ಆಮೇಲೆ ನಮ್ಮಲ್ಲಿ ಯಾವ ಲೀಡ್ರುಗಳು ಇರ್ತಾವೆ ಒಂದು ಲಿಸ್ಟ್ ಮಾಡ್ಕೊಳ್ಳೋ ಅಲ್ಲೇ ಇಷ್ಟೆಲ್ಲ ಮಾಡ್ಕೊಬರ್ಬೋದು ಅಂತ ನನ್ನ ವೈಯಕ್ತಿಕ ಅಭಿಪ್ರಾಯ. ನೇರ, ದಿಟ್ಟ, ನಿರಂತರ ಸುದ್ದಿಗಳಿಗಾಗಿ ಮಾಮರ ನ್ಯೂಸ್ ವೀಕ್ಷಿಸಿ, ಸಬ್ಸ್ಕ್ರೈಬ್ ಆಗಿ, ಪ್ರೋತ್ಸಾಹಿಸಿ. ಧನ್ಯವಾದಗಳು. ಶುಭ ದಿನ.